ಅಲ್ಲಮ ಪ್ರಭುಗಳ ವಚನ. ಕಲ್ಲೊಳಗಣ ಕಿಚ್ಚು ಉರಿಯಬಲ್ಲುದೆ, ಬೀಜದೊಳಗಣ ವೃಕ್ಷ ಉಲಿಯಬಲ್ಲುದೆ, ತೋರಲಿಲ್ಲಾಗಿ ಬೀರಲಿಲ್ಲಾರಿಗೆಯು, ಗುಹೇಶ್ವರನಿಂದ ನಿಲುವ ಅನುಭಾವ ಸುಖಿ ಬಲ್ಲ. ಈ ವಚನದ ಭಾವ: ಕಲ್ಲೊಳಗೆ ಕಿಚ್ಚು ಇದೆ, ಆದರೆ ಅದು ಉರಿಯದು. ಬೀಜದೊಳಗೆ ವೃಕ್ಷವಿದೆ, ಆದರೆ ಅದು ಉಲಿಯದು, ತೋರದು. ಹಾಗೆಯೇ ಜಡವಾದ ವಿಶ್ವದಲ್ಲಿ ಚಿದ್ರೂಪ ದೇವನಿದ್ದಾನೆ. ವೃಷ್ಟಿ ಜೀವನಲ್ಲಿ ಮಹದ್ರೂಪ ಬ್ರಹ್ಮನಿದ್ದಾನೆ, ಆದರೆ ಯಾರಿಗೂ ತೋರನು. ಅಷ್ಟು ಸೂಕ್ಷ್ಮ ಅವನ ಇರವು, ಗುಹ್ಯಾತಿ ಗುಹ್ಯ ಅವನ ನಿಲುವು. ಅವನನ್ನು ಅರಿತವನು ಒಬ್ಬನೇ ಒಬ್ಬ, ಆತ ತನ್ನ ತಾನಿರಿತ ವಿಮಲಜ್ಞಾನಿ, ಆತ್ಮರಾಮನಾದ ಅನುಭಾವ ಸುಖಿ. ಈ ವಚನವನ್ನು ಭಾಷ್ಯ ರೂಪದಲ್ಲಿ ನಾವು ನೋಡಬಯಸುವುದಾದರೆ, ಕಲ್ಲೊಳಗಣ ಕಿಚ್ಚು ಉರಿಯಬಲ್ಲುದೆ, ಕಲ್ಲಿನಲ್ಲಿ ಬೆಂಕಿ ಇದೆ, ಆದರೆ ಅದು ಉರಿಯದು. ಹಾಗೆ ಜಡವಿಶ್ವದಲ್ಲಿ ಚಿದಗ್ನಿ ರೂಪನಾದ ದೇವನಿದ್ದಾನೆ, ಆದರೆ ಕಾಣನು. ಬೀಜದೊಳಗಣ ವೃಕ್ಷ ಉಲಿಯಬಲ್ಲುದೆ, ಬೀಜದಲ್ಲಿ ವೃಕ್ಷ ಇದೆ, ಅದು ಕಾಣಬರದು, ಉಲಿಯದು, ಬಿಸುಕದು. ವೃಷ್ಟಿ ಜೀವನಲ್ಲಿ ಮಹದ್ರೂಪ ದೇವನಿದ್ದಾನೆ, ಆದರೆ ಕಾಣನು. ತೋರಲಿಲ್ಲಾಗಿ ಬೀರಲಿಲ್ಲಾರಿಗೆಯು, ತೋರಲಿಲ್ಲ ಮೀನ್ಸ್ ಕಾಣಲಿಲ್ಲ, ದೃಷ್ಟಿಗೋಚರನಾಗಲಿಲ್ಲ. ಬೀರಲಿಲ್ಲ ಅಂದರೆ ಹೊಳೆಯಲಿಲ್ಲ. ಹೀಗೆ ಪರಮಾತ್ಮನು ಎಲ್ಲಾ ವಸ್ತುಗಳಲ್ಲಿ ತುಂಬಿಕೊಂಡಿದ್ದರೂ ಕೂಡ ಲೌಕಿಕ ಮನೋಭಾವದ ಯಾವ ಮನುಷ್ಯನಿಗೂ ಆತನ ಇರುವಿಕೆ ಗೋಚರಿಸದು. ಗುಹೇಶ್ವರನಿಂದ ನಿಲುವ ಅನುಭಾವ ಸುಖಿ ಬಲ್ಲ. ಅನುಭಾವ ಸುಖಿ, ತನ್ನಲ್ಲಿ ತಾನು ಸುಖಿಸುವ ಆತ್ಮರಾಮ. ದೇಹ ಮನ ಬುದ್ಧಿಗಳನ್ನೆಲ್ಲ ನೇತಿಗಳೆದು ಆತ್ಮಸ್ಥನಾದವ ತನ್ನಲ್ಲಿ ತಾನು ಆನಂದಿಸುತ್ತಾನೆ. ಅವನು ಅನುಭಾವ ಸುಖಿ. ಶರಣ ಪರಮಾತ್ಮನ ಈ ನಿಗೂಢ ನಿಲುವನ್ನು ಅಂತ ಅನುಭಾವ ಸುಖಿ ಮಾತ್ರ ಗುರುತಿಸಬಲ್ಲ, ಅರಿತು ಆನಂದಿಸಬಲ್ಲ.